ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತೆಯು ನಾರುಮಡಿಯನ್ನುಡುವುದು ಅನುಚಿತವೆಂದು ದಶರಥನು ಹೇಳಿ ಕೈಕೇಯಿಯನ್ನು ನಿಂದಿಸುವುದು, ಕೌಸಲ್ಯೆಯ ಮೇಲೆ ಕೃಪಾದೃಷ್ಟಿಯನ್ನಿಡುವಂತೆ ಶ್ರೀರಾಮನು ತಂದೆಯನ್ನು ಕೇಳಿಕೊಂಡುದು ಎಂಬ 38ನೆಯ ಸರ್ಗಕ್ಕೆ ಸ್ವಾಗತ. ತಸ್ಯ ಚೀರಂ ವಸಾನಾಯಂ ನಾಥವತ್ಯಾಮನಾಥವತ್ ಪ್ರಚುಕ್ರೋಶ ಜನಸ್ಸರ್ವೋ ಧಿಕ್ ತ್ವಾಂ ದಶರಥಂ ತ್ವಿತಿ. ನಾಥನಿದ್ದರೂ ಅನಾಥಳಂತೆ ನಾರುಮಡಿಯನ್ನುಡುತ್ತಿದ್ದ ಸೀತಾದೇವಿಯನ್ನು ಕಂಡು ಎಲ್ಲ ಜನರು ದಶರಥನಿಗೆ ಧಿಕ್ಕಾರ ಎಂದು ಕೂಗಿಕೊಂಡರು. ತನ್ನನ್ನು ಧಿಕ್ಕರಿಸುತ್ತಿದ್ದ ಜನರ ಆಕ್ರೋಶವನ್ನು ಕೇಳಿ ಅತಿ ದುಃಖಿತನಾದ ದಶರಥನು ಜೀವಿತದಲ್ಲಿಯೂ ಧರ್ಮದಲ್ಲಿಯೂ ಯಶಸ್ಸಿನಲ್ಲಿಯೂ ಆಸಕ್ತಿಯನ್ನೇ ಕಳೆದುಕೊಂಡನು. ಬಿಸಿಯಾಗಿ ನಿಟ್ಟುಸಿರು ಬಿಡುತ್ತಾ ಭಾರ್ಯೆಗೆ ಹೇಳಿದನು, ಕೈಕೇಯಿ, ಕುಶ ಚೀರ ವಸ್ತ್ರಗಳನ್ನುಟ್ಟು ಸೀತೆಯು ಕಾಡಿಗೆ ಹೋಗುವುದು ಖಂಡಿತವಾಗಿಯೂ ಉಚಿತವಲ್ಲ. ಸುಕುಮಾರಿಯು ಬಾಲೆಯು ಸುಖವನ್ನು ಅನುಭವಿಸಲು ಯೋಗ್ಯಳೂ ಆಗಿರುವ ಜಾನಕಿಯು ಅರಣ್ಯದಲ್ಲಿ ವಾಸ ಮಾಡುವುದು ಉಚಿತವಲ್ಲವೆಂದು ನಮ್ಮ ಗುರುಗಳಾದ ವಸಿಷ್ಠರು ಸತ್ಯವಾದ ಮಾತನ್ನೇ ಹೇಳಿರುತ್ತಾರೆ. ಇವಳು ಯಾರಿಗೆ ತಾನೇ ಸ್ವಲ್ಪವಾದರೂ ಅಪಕಾರವನ್ನು ಮಾಡಿರುವಳು? ಪಾತಿವೃತ್ಯವೆಂಬ ತಪಸ್ಸಿನಲ್ಲಿಯೇ ನಿರತಳಾಗಿರುವ ರಾಜಶ್ರೇಷ್ಠನಾದ ಜನಕನ ಪುತ್ರಿಯು ನಾರು ಮಡಿಯನ್ನುಟ್ಟು ಮೌನ ಧರಿಸಿರುವ ಸನ್ಯಾಸಿಯಂತೆ ಈ ಜನರ ಮಧ್ಯದಲ್ಲಿ ನಿಂತಿದ್ದಾಳೆ. ಇವಳು ಈ ಕೂಡಲೇ ನಾರುಮಡಿಯನ್ನು ಬಿಚ್ಚಿ ಹಾಕಲಿ. ಇವಳಿಗೂ ನಾರುಮಡಿಯನ್ನುಡಿಸಿ ರಾಮನೊಡನೆ ಕಾಡಿಗೆ ಕಳುಹಿಸುವೆನೆಂದು ನಾನು ಯಾವ ಪ್ರತಿಜ್ಞೆಯನ್ನು ಯಾರಿಗೂ ಮಾಡಿಕೊಟ್ಟಿಲ್ಲ. ಸರ್ವರತ್ನಗಳಿಂದಲೂ ಸಂಪನ್ನಳಾಗಿ ಸುಖದಿಂದ ತನ್ನ ಪತಿಯೊಡನೆ ಅರಣ್ಯಕ್ಕೆ ಪ್ರಯಾಣ ಮಾಡಲಿ. ಬದುಕಿರಲು ಯೋಗ್ಯನಲ್ಲದ ನಾನು ನೀನು ಹೇಳಿದ ವರಗಳನ್ನು ರಾಮನಾಣೆಗೂ ನಡೆಸಿಕೊಡುವುದಾಗಿ ಹೇಳಿ ಅತಿ ಕ್ರೂರವಾದ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆನು. ನೀನು ಕೂಡ ಮೂರ್ಖತೆಯಿಂದಾಗಿ ಆ ವರಗಳನ್ನು ಪಡೆದುಕೊಂಡೆ. ಹಾಗೆ ಮಾಡಿಕೊಟ್ಟ ಕ್ರೂರ ಪ್ರತಿಜ್ಞೆಯೇ ಇಂದು ಬಿದುರಿನ ಹೂವು ಬಿದುರನ್ನೇ ನಾಶಗೊಳಿಸುವಂತೆ ನನ್ನನ್ನು ದಹಿಸುತ್ತಿದೆ. ಬಿದುರಿನಲ್ಲಿ ಆಗಾಗ ಹೂವು ಬಿಡುತ್ತದೆ. ಆ ಹೂವು ಬಿಟ್ಟ ಕ್ಷಣವೇ ಇಡೀ ಬಿದಿರು ಮೆಳೆಯೇ ನಾಶವಾಗುತ್ತದೆ ಎಂಬ ಪ್ರತೀತಿ ಇದೆ. ಪಾಪಿಷ್ಠಳೇ, ರಾಮನು ನಿನಗೆ ಅತ್ಯಲ್ಪವಾದ ಅಪಕಾರವನ್ನೇನಾದರೂ ಮಾಡಿರುವನೇ? ಅಧಮಳೆ, ಈಗ ವೈದೇಹಿಯಾದರೂ ನಿನಗೆ ಯಾವ ಅಪರಾಧ ಮಾಡಿರುವುದನ್ನು ಕಂಡುಕೊಂಡೆ? ಹೆಣ್ಣು ಜಿಂಕೆಯಂತೆ ವಿಶಾಲಾಕ್ಷಿಯಾದ ಮೃದು ಸ್ವಭಾವದಿಂದ ಕೂಡಿರುವ ಪತಿ ಸೇವೆ ಎಂಬ ತಪಸ್ಸಿನಲ್ಲಿಯೇ ಸರ್ವದಾ ನಿರತಳಾಗಿರುವ ಜನಕನ ಮಗಳು ಇಲ್ಲಿ ನಿನಗೆ ಯಾವ ಅಪಕಾರವನ್ನು ತಾನೇ ಮಾಡಿಯಾಳು? ಪಾಪಿಷ್ಠಳೇ, ಮಹಾಘೋರವಾದ ನರಕ ಪ್ರಾಪ್ತಿಗೆ ರಾಮ ವಿವಾಸನವೆಂಬ ದುಷ್ಕಾರ್ಯವೊಂದೇ ಸಾಕಾಗಿದೆ. ನೀನು ಪುನಃ ಪುನಃ ಮಾಡುತ್ತಿರುವ ಅತ್ಯಂತ ಕುತ್ಸಿತವಾದ ಸೀತಾ ವಿವಾಸನಾದಿ ಪಾಪ ಕರ್ಮಗಳಿಂದ ಯಾವ ದುಷ್ಫಲವೂ ಪ್ರಾಪ್ತವಾಗುವುದೆಂಬುದೇ ತಿಳಿಯದಾಗಿದೆ. ಅಭಿಷೇಕಕ್ಕೆ ಸಿದ್ಧನಾಗಿ ಇಲ್ಲಿಗೆ ಬಂದ ಶ್ರೀರಾಮನಿಗೆ ನಾನು ಕೇಳುತ್ತಿದ್ದಂತೆಯೇ ನೀನು ಹೇಳಿದುದಷ್ಟೇ ನನ್ನ ಪ್ರತಿಜ್ಞಾ ವಚನವಾಗಿದೆ. ಇದಕ್ಕೂ ಮೀರಿ ಯಾವ ಪ್ರತಿಜ್ಞಾ ವಚನವನ್ನು ನಾನು ನಿನಗೆ ಮಾಡಿಕೊಟ್ಟಿಲ್ಲ. ನಾನು ಮಾಡಿಕೊಟ್ಟಿರುವ ಪ್ರತಿಜ್ಞಾ ವಚನವನ್ನು ಅತಿಕ್ರಮಿಸಿ ಸೀತಾದೇವಿಯು ನಾರುಮಡಿಯನ್ನುಟ್ಟು ಅರಣ್ಯಕ್ಕೆ ಹೋಗಬೇಕೆಂದು ಬಯಸಿರುವ ನೀನು ಈ ಪಾಪ ಕರ್ಮದ ಮೂಲಕವಾಗಿ ನರಕವಾಸವನ್ನೇ ಬಯಸಿರುವಂತಿದೆ. ನೆನಪಿರಲಿ, ಮಹಾಭಾರತದಲ್ಲಿ ಕುಲವಧುವಾಗಿದ್ದ ಮನೆಯ ಸೊಸೆಯಾಗಿದ್ದ ದ್ರೌಪದಿಯನ್ನು ಅಪಮಾನಗೊಳಿಸಿದ ಕಾರಣದಿಂದಾಗಿ ತಾನೇ ಸಮಸ್ತ ಕೌರವರು, ಪಾಂಡವರ ಮಕ್ಕಳು ಮೊಮ್ಮಕ್ಕಳೂ ಸೇರಿದಂತೆ ಸಮಸ್ತ ಕೌರವರು ನಾಶವಾಗಿ ಹೋದರು. ಕೇವಲ ಅದೇ ದ್ರೌಪದಿಯ ಪತಿಗಳಾಗಿದ್ದಂತಹ ಪಂಚ ಪಾಂಡವರ ಹೊರತಾಗಿ ಯಾರೂ ಉಳಿಯಲಿಲ್ಲ. ಇಡೀ ಕುರುವಂಶದ ನಾಶಕ್ಕೆ ಆ ಕುಲವಧುವನ್ನು ಅಪಮಾನ ಮಾಡಿದ ಒಂದೇ ಪ್ರಸಂಗ ಸಾಕಾಯಿತು. ಇವೇ ಮುಂತಾಗಿ ಹೇಳಿಕೊಂಡು ದಶರಥ ರಾಜನು ಗೋಳಿಡುತ್ತಿದ್ದನು. ಆದರೆ ದುಃಖದ ಪಾರವನ್ನು ಅವನು ಕಾಣಲಿಲ್ಲ. ಪುತ್ರ ವಿಯೋಗದ ದುಃಖದಲ್ಲಿಯೇ ಮುಳುಗಿ ಹೋಗಿದ್ದ ರಾಜನು ಮನೋರೋಗ ಪೀಡಿತನಾಗಿ ಮೂರ್ಛೆಗೊಂಡು ಕೆಳಗೆ ಬಿದ್ದನು. ಮೂರ್ಛೆ ತಿಳಿದ ನಂತರ ಕೈಕೇಯಿಯೊಡನೆ ಬಹು ದುಃಖಿತನಾಗಿ ಮಾತನಾಡುತ್ತಿದ್ದ, ತಲೆಯನ್ನು ತಗ್ಗಿಸಿ ಕುಳಿತಿದ್ದ ದಶರಥನಿಗೆ ಅರಣ್ಯಕ್ಕೆ ಹೊರಡಲು ಸಿದ್ಧನಾಗಿ ನಿಂತಿದ್ದ ಶ್ರೀರಾಮನು ಹೇಳಿದನು, ಧಾರ್ಮಿಕನೇ, ಇವಳು ನನ್ನ ತಾಯಿ, ಯಶಸ್ವಿನಿಯಾದ ಕೌಸಲ್ಯೆ, ವೃದ್ಧೆಯಾಗಿರುವಳು, ಕ್ಷುದ್ರಳಲ್ಲ, ಶೀಲ ಸಂಪನ್ನಳು.
ಯಾವ ಕಾರಣದಿಂದಲೂ ನಿನ್ನನ್ನು ನಿಂದಿಸಳು. ವರದನೆ, ಇವಳೀಗ ನನ್ನಿಂದಲೂ ವಿಹೀನಳಾಗುತ್ತಾಳೆ. ಇದರಿಂದಾಗಿ ಇವಳು ಹಿಂದೆಂದೂ ಅನುಭವಿಸದಿರದ ವ್ಯಸನವನ್ನು ಹೊಂದಿ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ದಾಳೆ. ಇವಳನ್ನು ಹಿಂದೆ ನೀನು ಸಮ್ಮಾನಿಸುತ್ತಿದ್ದುದಕ್ಕಿಂತಲೂ ಹೆಚ್ಚಾಗಿ ಸಮ್ಮಾನಿಸುವುದು ಯೋಗ್ಯವಾಗಿದೆ. ನನ್ನನ್ನೇ ಯಾವಾಗಲೂ ಜ್ಞಾಪಿಸಿಕೊಳ್ಳುತ್ತಾ ಪುತ್ರ ಶೋಕ ಸಂಕಟಕ್ಕೆ ಈಡಾಗದಂತೆ ಪೂಜ್ಯನಾದ ನೀನು ಇವಳನ್ನು ಸಮಾಧರಿಸಬೇಕು. ಹೀಗೆ ಮಾಡಿದರೆ ತಪಸ್ವಿನಿಯಾದ ಇವಳು ನಿನ್ನೊಡನೆ ಜೀವಿಸಿಯಾಳು. ನೀನು ಉದಾಸೀನ ಮಾಡಿದರೆ ಇವಳು, ಅಂದರೆ ಕೈಕೇಯಿಯು, ಬದುಕಿರಲಾರಳು. ಮಹೇಂದ್ರ ಸದೃಶನೇ, ಅರಣ್ಯದಲ್ಲಿರುವ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವಳಾಗಿ ಶೋಕದಿಂದ ಕೃಶಳಾಗಿ ಜೀವಿತವನ್ನೇ ತೊರೆದು ಯಮಾಲಯವನ್ನು ಸೇರದಂತೆ ಪುತ್ರ ಪ್ರಿಯಳಾದ ಈ ನನ್ನ ತಾಯಿಯನ್ನು ಯಥಾಯೋಗ್ಯವಾಗಿ ಸಮ್ಮಾನಿಸಿ ಸಂತೈಸುವುದು ನಿನಗೆ ಉಚಿತವಾಗಿದೆ. ಈ ಕಾರಣದಿಂದಾಗಿಯೇ, ಈ ರೀತಿಯಾದಂತಹ ಮನೋಭಾವದಿಂದಾಗಿಯೇ ಶ್ರೀರಾಮನು ಸಮಸ್ತ ಸನಾತನ ಸಂಪ್ರದಾಯಕ್ಕೂ ಆದರ್ಶಪ್ರಾಯನಾಗಿ ಮರ್ಯಾದಾ ಪುರುಷೋತ್ತಮನಾಗಿರುವುದು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 38ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.